ಅಷ್ಟು. ಆಲ್ ಆರ್ ಏನೋ ಪೀಪಲ್ ಆಫ್ ದ ಬುಕ್ ಓನ್ ಬುಕ್ ಒಂದು. ಎಸ್. ಮೂರನೇದು 2 ಪಿಲ್ಲರ್ ಹೇಳಿದ್ವಿ. 3ನೇ ಪಿಲ್ಲರ್ ಏನು ಅಂದರೆ, ಈಗ ನಮ್ಮ ಒಂದು ಹಿಂದೂಗಳನ್ನ ತೊಗೊಳ್ಳೋಣ. ಹಿಂದೂ ಅನ್ನೋ ಒಂದು ಕಮ್ಯುನಿಟಿ ಇದೆ. ಈಗ ನಾವು ಪಾಕಿಸ್ತಾನದಲ್ಲೇ ಆಗಲಿ ಬಾಂಗ್ಲಾದೇಶನಲ್ಲೇ ಆಗಲಿ ಹಿಂದೂಗಳನ್ನ ಕೊಂದು ಹಾಕಿದ್ರು ಅಥವಾ ಕನ್ವರ್ಟ್ ಮಾಡಿದ್ರು, ಏನೋ ಒಂದು ಮಾಡಿದ್ರು. ನಾವು UN ಹೋದ್ವೋ ಅಥವಾ ಎಲ್ಲೋ ಒಂದು ಕಡೆ ಪ್ರತಿಕ್ರಿಯೆ ಕೊಟ್ವೋ ಹೊರತು ಆಸ್ ಎ ಕಮ್ಯುನಿಟಿ ವಿ ಡಿಡ್ ನಾಟ್ ವೇಕ್ ಅಪ್ ಹೌದು ಟು ಟೇಕ್ ರಿವೆಂಜ್ ಅಗೇನ್ಸ್ಟ್ ಸಂಬಡಿ ಹೂ ಇಸ್ ನಾಟ್ ರಿಲೇಟೆಡ್. ನಮ್ಮ ಪಕ್ಕದಲ್ಲಿ ಯಾರೋ ಒಬ್ರು ಇದ್ದಾನೆ ಮುಸ್ಲಿಂ ಮತದವನು ಅಥವಾ ಇಸ್ಲಾಮಿಕ್ ಮತದವನು, ಅವನ ಮೇಲೆ ನಾನು ದ್ವೇಷ ತೋರಿಸ್ಲಿಲ್ಲ. ಹೌದು ಹೌದು ಆಯ್ತಾ? ಬಿಕಾಸ್ ದಟ್ ಬರೀ ಈಸ್ ಪಾಕಿಸ್ತಾನ ಬಾಂಗ್ಲಾದೇಶ ಹೇಳ್ತೀರಿ. ಕಾಶ್ಮೀರದಲ್ಲಾಗಿದ್ದಕ್ಕೂ ಕಾಶ್ಮೀರದಲ್ಲಾಗಿ ಕರೆಕ್ಟ್, ಅಬ್ಸಲ್ಯೂಟ್ಲಿ ರೈಟ್. ಕಾಶ್ಮೀರದಲ್ಲಾಗಿದ್ದಕ್ಕೂ ನನ್ನ ಪಕ್ಕದ ಮನೇಲಿ ಒಬ್ಬ ಇಸ್ಲಾಮಿಕ್ ಐಡಿಯಾಲಜಿ ಇದ್ದಾನೆ, ನಾನು ಅವನ ಮೇಲೆ ದ್ವೇಷ ತೀರಿಸ್ಕೋಬೇಕು ಅಂತ ಹೋಗಲಿಲ್ಲ. ಹೌದು. ಇದು ಒಂದು ವ್ಯತ್ಯಾಸ. ನಮ್ಮ ಒಂದು ಹಿಂದೂ ಇದು ಅಥವಾ ಹಿಂದೂ ಐಡಿಯಾಲಜಿಲಿ ಏನು ಅಂದರೆ, ಒಂದು ಕ್ಷಮೆ, ಒಂದು ಜೊತೆಗಿರೋ ಒಂದು ಧಾರಣೆ, ಇದೆಲ್ಲ ಜಾಸ್ತಿ ಇದೆ. ಅವರಲ್ಲಿ ಏನು ಅಂದರೆ, ವೆನ್ ಯು ಕನ್ಸಿಡರ್ ಅಬ್ರಹಮಿಕ್ ಸೆಕ್ಟ್ಸ್, ದೇ ಡೋಂಟ್ ಬಿಲೀವ್ ಇನ್ ದ ನೇಷನ್ ಇನ್ ದ ಪ್ರಿನ್ಸಿಪಲ್ ಆಫ್ ನೇಷನ್ಹುಡ್. ದೇಶವನ್ನು ಒಂದು ಕಟ್ಟಡ ಇಲ್ಲ ಅವ್ರಿಗೆ. ಅವರು ಕಾಮ್ ಅಂತ, ಅದು ಸರಿನೋ ತಪ್ಪೋ ಅದು ಈ ಚರ್ಚೆಗೆ ಬೇಡ ಅದು. ಬಟ್ ಅವರ ಒಂದು ನೇಚರ್ ಆಫ್ ಔಟ್ಲುಕ್ ಆಫ್ ದ ವರ್ಲ್ಡ್ ಈಸ್ ನಾಟ್ ಡಿಫೈನ್ಡ್ ಬೈ ನ್ಯಾಷನಲ್ ಬೌಂಡ್ರೀಸ್. ಇಟ್ ಈಸ್ ಡಿಫೈನ್ಡ್ ಬೈ ದ ಬುಕ್ ಆ್ಯಂಡ್ ದ ಮುಸ್ಲಿಂ ಫೇತ್. ಅದಾದ್ರಿಂದ ಏನಾಗುತ್ತೆ ಅಂದರೆ, ಎಲ್ಲೋ ಒಂದು ಪ್ಯಾಲೆಸ್ಟೈನ್ನಲ್ಲೋ ಅಥವಾ ಎಲ್ಲೋ ಒಂದು ಗಾಜಾಲೋ ಅಥವಾ ಎಲ್ಲೋ ಒಂದು ಚೆಚ್ನಿಯಾನಲ್ಲೋ ಏನೋ ಒಂದು ಇನ್ಸಿಡೆಂಟ್ ಆದಲ್ಲಿ ಎಲ್ಲೋ ಇರೋ ಆಸ್ಟ್ರೇಲಿಯಾನಲ್ಲಿರೋ ಯಹೂದಿಗಳ ಯಹೂದಿಗಳ ಮೇಲೆ ಅಟ್ಯಾಕ್ ಆಗ್ತದೆ.